ಇನ್ನು ಹೇಮಗಿರಿಯಲ್ಲಿ ದನಗಳ ಜಾತ್ರೆ ನಡೀತಾ ಇದೆ. ಹಳ್ಳಿಕಾರ್ ಹೋರಿಗಳ ಪಾರಮ್ಯ ಮೆರೀತಾ ಇದೆ. ಶತಮಾನಗಳಿಂದಲೂ ಕೂಡ ಈ ಜಾತ್ರೆಯಲ್ಲಿ ಹಳ್ಳಿಕಾರ್ ಕಾರುಬಾರು ಸಿಕ್ಕಾಪಟ್ಟೆ ಜೋರಾಗಿದೆ. ಎಲ್ಲಿ ನಡೆಯೋದು ಗೊತ್ತಾ? ಇದು ಮಂಡ್ಯ ಜಿಲ್ಲೆಯಲ್ಲಿ. ಮಂಡ್ಯ ಜಿಲ್ಲೆಯ ಕೆಆರ್ ಪೇಟೆ ತಾಲೂಕಿನ ಪುರಾಣ ಪ್ರಸಿದ್ಧ ಹೇಮಗಿರಿಯಲ್ಲಿ ಈ ಜಾತ್ರೆ ನಡೆಯುತ್ತೆ. ದನಗಳ ಜಾತ್ರೆಯ ರಮಣೀಯ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಮಧುಮಣ ಗಿತ್ತಿಯಂತೆ ಅಲ್ಲಿನ ರಾಸುಗಳಿಗೆ ಶೃಂಗರಿಸಿ ರೈತರು ಕರ್ಕೊಂಡು ಬಂದಿದ್ದಾರೆ. ಸುಮಾರು 50,000 ರೂಪಾಯಿಂದ 12 ಲಕ್ಷ ತನಕವೂ ಕೂಡ ಬೆಲೆ ಬಾಳೋ ರಾಸುಗಳು ಈ ಜಾತ್ರೆಯಲ್ಲಿ ಸಿಗುತ್ತೆ. ಹೋರಿಗಳಿಗೆ ಬೆಚ್ಚನೆಯ ಹಾಸಿಗೆಯ ಹುಲ್ಲು ಹಾಸಿ ನಾಣ್ಯದ ಹಾರವನ್ನು ಕೂಡ ಹಾಕಿದ್ದಾರೆ. ಮಧುಮಣ ಗಿತ್ತಿಯಂತೆ ರೆಡಿ ಆಗಿದೆ. ಈ ಜಾತ್ರೆಯ ಒಂದಷ್ಟು ದೃಶ್ಯಾವಳಿಗಳು ಡ್ರೋನ್ ಕ್ಯಾಮೆರಾದಲ್ಲೂ ಸೆರೆಯಾಗಿದೆ. ನೋಡ್ತಾ ಇದ್ದೀರಿ ಅದನ್ನು. ಮಂಡ್ಯ ಜಿಲ್ಲೆಯ ಕೆಆರ್ ಪೇಟೆ ತಾಲೂಕಿನ ಪುರಾಣ ಪ್ರಸಿದ್ಧ ಹೇಮಗಿರಿಯಲ್ಲಿ ದನಗಳ ಜಾತ್ರೆ ಆಗ್ತಾ ಇರೋದು. ಇಡೀ ಊರೇ ಈ ಹಬ್ಬದಲ್ಲಿ ಈ ಜಾತ್ರೆಯಲ್ಲಿ ಭಾಗಿಯಾಗುತ್ತೆ. ಅದರಲ್ಲೂ ಕೂಡ ರೈತರು ಶೃಂಗಾರ ಮಾಡಿ ಮಧುಮಣ ಗಿತ್ತಿಯಂತೆ ರೆಡಿ ಮಾಡಿಕೊಂಡು ರಾಸುಗಳನ್ನು ಕರೆತಂದಿದ್ದಾರೆ ಈ ಜಾತ್ರೆಗೆ. ಹಳ್ಳಿಕಾರ್ ಕಾರುಬಾರು ನೋಡಿ ನಾಣ್ಯದ ಹಾರ ಹಾಕಿದ್ದಾರೆ. ಕಾಸಿನ ಸರ ಅಂತ ಹೇಳ್ತೀವಲ್ಲ, ಹಾಗೆ ನಾಣ್ಯದ ಹಾರ ಹಾಕಿದ್ದಾರೆ ರಾಸುಗಳಿಗೆ, ಹೋರಿಗಳಿಗೆ. ಬೆಚ್ಚನೆಯ ಹಾಸಿಗೆಯ ಹುಲ್ಲು ಹಾಕಿದ್ದಾರೆ. 50,000 ರೂಪಾಯಿಯಿಂದ ಸುಮಾರು 12 ಲಕ್ಷ ಅಲ್ಲಿ ತನಕವೂ ಕೂಡ ಬೆಲೆ ಬಾಳುವಂತಹ ರಾಸುಗಳು ಈ ಜಾತ್ರೆಯಲ್ಲಿ ಸಿಗುತ್ತೆ. ಮಧುಮಣ ಗಿತ್ತಿಯಂತೆ ರಾಸುಗಳಿಗೆ ಶೃಂಗರಿಸಿ ರೈತರು ಈ ಹೇಮಗಿರಿಯ ದನಗಳ ಜಾತ್ರೆಗೆ ಕರೆತಂದಿದ್ದಾರೆ. ಖುಷಿಪಟ್ಟಿದ್ದಾರೆ, ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಅಲ್ಲಿನ ಹಳ್ಳಿಕಾರ್ನ ಮಾಲೀಕರು ಒಂದಷ್ಟು ಜನ ಮಾತನಾಡಿದ್ರು. ವರ್ಷ ನಮ್ಮ ಮುತ್ತಾತ ಕಾಲದಿಂದವೇ ನಾವು ಬರ್ತೀವಿ ಜಾತ್ರೆಗೆ, ಹೇಮಗಿರಿ ಜಾತ್ರೆಗೆ. ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇದೆ, ಆ ಜಾತ್ರೆಗೆ ಬಂದೇ ಬರ್ತಾರೆ. ಎಲ್ಲ ಇಲ್ಲಿ ಸುತ್ತ ಇದ್ರನ್ನೆಲ್ಲ ಬರ್ತಾರೆ. ಬಂದು ಏನಪ್ಪಾ ಅಂತಾರೆ, ಇಲ್ಲಿ ಸುಗ್ಗಿ ನಡೀತೆ. ಮಾಮೂಲಿ ಎಲ್ಲ ಭತ್ತ ರಾಗಿ ಎಲ್ಲ ಬೀಜ ಎಲ್ಲ ಮುಗಿಸ್ಕೊಂಡು ಸಂತೋಷಕ್ಕೋಸ್ಕರ ಎಲ್ಲ ಗೇದಿ ಇರ್ತಾರೋ ಎತ್ಕೊಳ್ಳೋ ಅವಕ್ಕೊಂದು 4 ದಿನ, 1 ವಾರ 15 ದಿನ ಜಾತ್ರೆ ಮಾಡ್ಕೊಂಡು ಹೋಗ್ಬೇಕು ಖುಷಿಯಾಗಿ ಅಂತ ಹೇಳಿ ಇಲ್ಲಿ ಯಾವ್ದೇ ತರದ್ವೇ ಇದಾದಂಗೆ ಮಕ್ಕಳು ಜಾತ್ರೆಗೆಲ್ಲ ನಮ್ಮ ಅಣ್ಣಂತರೆಲ್ಲ ಲೈಟ್ ಗಿಟ್ಟು ಹಾಕ್ಸಿ ಖುಷಿಯಾಗಿ ಎಲ್ಲ ಬರ್ರಪ್ಪ ರೋಡ್ ಎಲ್ಲ ನೋಡಿ ಇದೆಲ್ಲ ಮಾಡಿರ್ತಾರೆ. ಏನ್ ಇದಿಲ್ಲ ಬನ್ನಿ ಅಂತಂದ್ಬಿಟ್ಟು ಎಲ್ಲ ಮಾಡ್ತಾರೆ. ಒಬ್ಬೊಬ್ರು ಬರೋದಿಲ್ಲ, ಎಲ್ಲ ಬರೀ ದುಡ್ಡು ಮಾಡಿಕೊಂಡು ಮನೇಲಿ ಶೋಕಿ ಮಾಡ್ತಾ ಇರ್ತಾರೆ. ಅದ ದುಡ್ಡು ಯಾರು ಬರೋದಿಲ್ಲ. 1 ಕೋಟಿ ಕೊಟ್ಟು ಕಾರ್ ತಗೊಂಡ್ರು ಯಾರು ನೋಡಕ್ ಬರೋದಿಲ್ಲ. ಇಲ್ಲಿ ಬರೋದು ಒಂದ್ ಜೊತೆ ಎತ್ ಕಟ್ಟಕೊಂಡ್ರೆ ಸಾಕು, ಆಯ್ತಾ? 12 ಲಕ್ಷ 13 ಲಕ್ಷ 50,000 ರೂಪಾಯಿಂದ ಹಿಡಿದು 15 ಲಕ್ಷ ಗಂಟು ಎತ್ ಕಟ್ಟವ್ರೆ. ಈಗ ಮನೆ ಒಬ್ರು ಹೋದ್ ಈಗ 8 ಲಕ್ಷಕ್ಕೆ ಮಾರಿದ್ರು ಒಬ್ರು ಬಂದು, ಆಯ್ತಾ? ಬಂದಕ್ಕೆ ಹಂಗೆ ದನಿನ್ ಜಾತ್ರೆ ಬಸವಣ್ಣಂಗ್ ಮಾಡ್ಬೇಕು. ಮಾಡಿದ್ರೆ ದೇವ್ರು ಒಳ್ಳೇದ್ ಮಾಡ್ತಾರೆ. ಹಂಗೆ ಎಲ್ಲಾ ಪ್ರತಿಯೊಬ್ರು ಬಂದವ್ರೆ, ಲಕ್ಷಾಂತರ ಜನ ಬಂದವ್ರೆ. ನಾವು ವರ್ಷ ನಮ್ಮ ಮುತ್ತಾತ ಕಾಲದಿಂದವೇ ನಾವು ಬರ್ತೀವಿ ಜಾತ್ರೆಗೆ, ಹೇಮಗಿರಿ ಜಾತ್ರೆಗೆ. ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇದೆ, ಆ ಜಾತ್ರೆಗೆ ಬಂದೇ ಬರ್ತಾರೆ. ಎಲ್ಲ ಇಲ್ಲಿ ಸುತ್ತ ಇದ್ರನ್ನೆಲ್ಲ ಬರ್ತಾರೆ. ಬಂದು ಏನಪ್ಪಾ ಅಂತಾರೆ, ಇಲ್ಲಿ ಸುಗ್ಗಿ ನಡೀತೆ. ಮಾಮೂಲಿ ಎಲ್ಲ ಭತ್ತ ರಾಗಿ ಎಲ್ಲ ಬೀಜ ಎಲ್ಲ ಮುಗಿಸ್ಕೊಂಡು ಸಂತೋಷಕ್ಕೋಸ್ಕರ